ನಮಸ್ಕಾರ ಸ್ನೇಹಿತರೆ. ನೀವು ಇಲ್ಲಿ ಫ್ಲಿಪ್‌ಕಾರ್ಟಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ಆರ್ಡರ್ ಮಾಡಿದವಾಗ ಮತ್ತೆ ನಿಮಗೆ ಆ ಒಂದು ವಸ್ತು ಬೇಡ ಅಂದರೆ ನಿಮ್ಗೆ ಇಲ್ಲಿ ಕ್ಯಾನ್ಸಲ್ ಮಾಡಲಿಕ್ಕೆ ಎಲ್ಲೂ ಕೂಡ ತೋರಿಸ್ತಾ ಇಲ್ಲ. ನೀವಿಲ್ಲಿ ನೋಡ್ಬೋದು, ನೀವು ಆರ್ಡರ್ ಮಾಡಿದಂಥ ಪ್ರಾಡಕ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕಂದ್ರೆ ನಮಗೆ ಇಲ್ಲಿ ಎಲ್ಲೂ ಕೂಡ ಈ ಒಂದು ಕ್ಯಾನ್ಸಲ್ ಅಂತ ಆಪ್ಷನ್ನೇ ತೋರಿಸ್ತಾ ಇಲ್ಲ. ನೋಡಿ, ಎಲ್ಲೂ ಕೂಡ ನಮಗೆ ಇಲ್ಲಿ ಸೆಟ್ಟಿಂಗಲ್ಲೂ ಕೂಡ ತೋರಿಸ್ತಾ ಇಲ್ಲ. ಇದನ್ನು ಇವಾಗ ಅಪ್ಡೇಟ್ ಮಾಡಿಕೊಂಡು ಈ ರೀತಿ ಮಾಡಿದ್ದಾರೆ ಫ್ರೆಂಡ್ಸ್. ಮೊದಲೇ ಹೀಗಿರಲಿಲ್ಲ, ಇದು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಲಿಕ್ಕೆ ಕೊಡ್ತಿದ್ರು. ನಿಮಗೆ ನಾನು ಇಲ್ಲಿ ಈ ಒಂದು ಪ್ರಾಡಕ್ಟನ್ನು ಯಾವ ರೀತಿ ನೀವು ಕ್ಯಾನ್ಸಲ್ ಮಾಡ್ಬೋದು ಅಂತ ತೋರಿಸ್ತೇನೆ ತುಂಬ ಈಸಿಯಾಗಿ. ಅದಕ್ಕಿಂತ ಮೊದಲು ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಇವಾಗಲೇ ಲೈಕ್ ಮಾಡಿ. ಇಲ್ಲಿ ನೀವು ಮೊದಲಿಗೆ ಈ ಒಂದು ಫ್ಲಿಪ್‌ಕಾರ್ಟನ್ನು ಓಪನ್ ಮಾಡಿ. ಇಲ್ಲಿ ನೀವು ಫ್ಲಿಪ್‌ಕಾರ್ಟನ್ನು ಓಪನ್ ಮಾಡಿದವಾಗ ಇಲ್ಲಿ ನಿಮ್ಮ ಮೈ ಆರ್ಡರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮಾಡಿದಂಥ ಆರ್ಡರನ್ನು ಸೆಲೆಕ್ಟ್ ಮಾಡಿ. ನಂತರ ನೀವಿಲ್ಲಿ ಯಾವ ಒಂದು ಪ್ರಾಡಕ್ಟನ್ನು ಕ್ಯಾನ್ಸಲ್ ಮಾಡ್ಬೇಕಂತ ಇರ್ತೀರ ನೋಡಿ, ನೀವು ಆರ್ಡರ್ ಮಾಡಿದಂಥ ಪ್ರಾಡಕ್ಟು ಅದು ನಿಮಗೆ ಕ್ಯಾನ್ಸಲ್ ಮಾಡಬೇಕಂತ ಇರ್ತೀರ ನೋಡಿ, ಆ ಒಂದು ಪ್ರಾಡಕ್ಟನ್ನು ನೀವು ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ 2 ಐಟಮನ್ನು ಆರ್ಡರ್ ಮಾಡಿದ್ದೆ. ಅದರಲ್ಲಿ ಒಂದನ್ನು ನಾನಿವಾಗ ಕ್ಯಾನ್ಸಲ್ ಮಾಡ್ತೇನೆ. ನೀವು ಯಾವ ಒಂದು ಪ್ರಾಡಕ್ಟನ್ನು ಕ್ಯಾನ್ಸಲ್ ಮಾಡಬೇಕಂತ ಇರ್ತೀರ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ನೀವು ಸೆಲೆಕ್ಟ್ ಮಾಡಿದವಾಗ ಇಲ್ಲಿ ನಿಮಗೆ ಎಲ್ಲೂ ಕೂಡ ಈ ಒಂದು ಕ್ಯಾನ್ಸಲ್ ಮಾಡುವಂಥ ಒಂದು ಆಪ್ಷನ್ ತೋರಿಸ್ತಾ ಇಲ್ಲ ಇಲ್ಲಿ. ನೋಡಿ, ಮೊದಲಿಗೆ ಇಲ್ಲಿ ಡೈರೆಕ್ಟಾಗಿ ಕೊಡ್ತಿದ್ರು ಅವರು, ಇವಾಗ ಇಲ್ಲಿ ತೋರಿಸ್ತಾ ಇಲ್ಲ. ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ನೋಡ್ಬೋದು ಹೆಲ್ಪ್ ಅಂತ ಕಾಣಿಸ್ತಿದೆಯಲ್ಲ, ಈ ಒಂದು ಹೆಲ್ಪ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನೋಡ್ಬೋದು, ನಿಮ್ಗೆ ಇಲ್ಲಿ ಕ್ಲಿಕ್ ಮಾಡಿದವಾಗ ಡೈರೆಕ್ಟಾಗಿ ಕಾಣಿಸ್ತಿದೆ ಕ್ಯಾನ್ಸಲ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಿಮ್ಗೆ ಇಲ್ಲಿ ಕ್ಯಾನ್ಸಲ್ ಆರ್ಡರ್ ಮತ್ತೆ ಡೋಂಟ್ ಕ್ಯಾನ್ಸಲ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಫ್ರೆಂಡ್ಸ್, ನೀವು ಈ ಒಂದು ಕ್ಯಾನ್ಸಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದವಾಗ ನಿಮಗಿದು ಈ ಒಂದು ಆರ್ಡರ್ ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಈ ಒಂದು ಐಟಮ್ ನಿಮಗೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ನಿಮಗೆ ರೀಸನ್ ಕೂಡ ಕೇಳ್ತಿರುವಂಥದ್ದು, ಯಾಕೆ ನೀವು ಈ ಒಂದು ಪ್ರಾಡಕ್ಟನ್ನು ಕ್ಯಾನ್ಸಲ್ ಮಾಡ್ತೀರಾ ಅಂತ. ಇಲ್ಲಿ ನೀವು ಯಾವುದಾದ್ರೂ ಒಂದು ರೀಸನನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು. ಈ ಒಂದು ಆಪ್ಷನ್ ಎಲ್ಲ ಕೂಡ ನಮಗೆ ಇಲ್ಲಿ ಮೊದಲಿಗೆ ನೀವು ಯಾವ ರೀತಿ ಈ ಒಂದು ಪ್ರಾಡಕ್ಟನ್ನು ಕ್ಯಾನ್ಸಲ್ ಮಾಡ್ತಿದ್ರಿ ನೋಡಿ, ಅದೇ ರೀತಿಯಲ್ಲಿ ಇರುವಂಥದ್ದು. ನೀವು ಯಾವ ಒಂದು ರೀಸನ್ಗೆ ಇಲ್ಲಿ ಪ್ರಾಡಕ್ಟನ್ನು ಕ್ಯಾನ್ಸಲ್ ಮಾಡ್ತೀರಾ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕಮೆಂಟ್ ಮಾಡಬೇಕಾಗತ್ತೆ. ಇದರಲ್ಲೂ ಕೂಡ ನೀವು ಏನಾದರೂ ಒಂದು ಕಮೆಂಟನ್ನು ಮಾಡಿಕೊಂಡು ಯಾವ ರೀಸನ್ಗೆ ನೀವು ಈ ಒಂದು ಪ್ರಾಡಕ್ಟನ್ನು ಕ್ಯಾನ್ಸಲ್ ಮಾಡ್ತಿದ್ದೀರಂತ ಈ ಒಂದು ರೀಸನ್ ಬರ್ಕೊಂಡು ನೀವು ಇಲ್ಲಿ ನಂತರ ಕನ್ಫರ್ಮ್, ಇಲ್ಲಿ ಸಬ್ಮಿಟ್ ರಿಕ್ವೆಸ್ಟ್ ಅಂತ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದವಾಗ ನೋಡಿ, ನಿಮ್ಮ ಕ್ಯಾನ್ಸಲೇಷನ್ ಕನ್ಫರ್ಮ್ಡ್ ಅಂತ ಬಂದಿರುವಂಥದ್ದು. ನೀವು ಇಲ್ಲಿ ಕ್ಯಾನ್ಸಲ್ ಮಾಡಿದಂಥ ಪ್ರಾಡಕ್ಟ್ ಇಲ್ಲಿ ಕನ್ಫರ್ಮ್ ಆಗಿರುವಂಥದ್ದು ಕ್ಯಾನ್ಸಲು. ನೋಡ್ಬೋದು ಫ್ರೆಂಡ್ಸ್, ನೀವು ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಿರುವಂಥದ್ದು ನಿಮ್ಮ ಪ್ರಾಡಕ್ಟ್ ಇಲ್ಲಿ ಕ್ಯಾನ್ಸಲ್ ಆಗಿದೆ ಅಂತ. ಈ ರೀತಿಯಲ್ಲಿ ಫ್ರೆಂಡ್ಸ್, ನೀವು ಆರ್ಡರ್ ಮಾಡಿದಂಥ ಪ್ರಾಡಕ್ಟನ್ನು ಕೂಡ ನೀವು ಇಲ್ಲಿ ತುಂಬಾ ಈಸಿಯಾಗಿ ಕ್ಯಾನ್ಸಲ್ ಮಾಡುವಂಥದ್ದು. ಇವಾಗ ಇಲ್ಲಿ ನಮಗೆ ಒಂದು ಅಪ್ಡೇಟ್ ಬಂದ್ಕೊಂಡು ಈ ಒಂದು ಕ್ಯಾನ್ಸಲ್ ಮಾಡುವಂಥದ್ದನ್ನು ಇಲ್ಲಿ ನಮಗೆ ಹೈಡ್ ಮಾಡಿಟ್ಟಿದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ಕ್ಯಾನ್ಸಲ್ ಮಾಡಲಿಕ್ಕೆ ಗೊತ್ತಾಗ್ತಿಲ್ಲ. ಇಲ್ಲಿ ನೀವು ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಪ್ರಾಡಕ್ಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.